ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಯೇಸು ಸ್ವಾಮಿಯ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸಂತ ಅಗಸ್ತೀನರು ಹೇಳಿರುವ ಹಾಗೆ ನಾವೆಲ್ಲರೂ ಪುನರುತ್ಥಾನದ ಜನಾಂಗವಾಗಿದ್ದೇವೆ. ಅಲ್ಲೆಲೂಯ ನಮ್ಮ ಘೋಷಣೆಯಾಗಿದೆ. ಮಾನವ ಇತಿಹಾಸದಲ್ಲೇ ಪುನರುತ್ಥಾನರಾದವರು ಒಬ್ಬರೇ, ಅಂದರೆ ಅವರು ಯೇಸು ಕ್ರಿಸ್ತರು. ಯೇಸು ಸ್ವಾಮಿ ತಾವು ಜೀವಿಸಿದ ಕಾಲದಲ್ಲಿ ಹಲವಾರು ಜನರನ್ನು ಮರಣದಿಂದ ಎಬ್ಬಿಸಿದ್ದರು. ಲಾಜರನಿಗೆ ಮರಳಿ ಜೀವವನ್ನು ನೀಡಿದ್ದರು. ಜಾಯಿರನ ಮಗಳಿಗೆ ಪುನಃ ಜೀವವನ್ನು ನೀಡಿದರು. ನಯಿನ್ ನಗರದ ವಿಧವೆಯ ಮಗನಿಗೆ ಪುನಃ ಜೀವವನ್ನು ನೀಡಿದರು. ಆದರೆ ಅವರೆಲ್ಲರೂ ಮರಳಿ ಮರಣ ಹೊಂದಿದರು. ಯೇಸು ಸ್ವಾಮಿ ಮಾತ್ರ ಪುನರುತ್ಥಾನರಾಗಿ ಇಂದಿಗೂ ಜೀವಿಸುತ್ತಾ ಇದ್ದಾರೆ. ಇದೇ ನಾವು ಆಚರಿಸುತ್ತಿರುವ ಹಬ್ಬದ ರಹಸ್ಯ. ಯೇಸು ಸ್ವಾಮಿ ತಮ್ಮ ಪುನರುತ್ಥಾನದ ಬಗ್ಗೆ ಹಲವಾರು ಸಲ ತಮ್ಮ ಪ್ರೇಷಿತರಿಗೆ ಹೇಳಿದ್ದರು. ನಾನು ಜೆರುಸಲೇಮಿಗೆ ಹೋಗಬೇಕು, ಮುಖ್ಯ ಯಾಜಕರಿಂದ, ಪ್ರಧಾನ ಯಾಜಕರಿಂದ ಮತ್ತು ಧರ್ಮಶಾಸ್ತ್ರಿಗಳಿಂದ ನಾನು ತಿರಸ್ಕರಿಸಲ್ಪಡಬೇಕು, ಶಿಲುಬೆಯಲ್ಲಿ ಮರಣ ಹೊಂದಬೇಕು ಮತ್ತು ಮೂರನೆಯ ದಿನ ನಾನು ಪುನರುತ್ಥಾನ ಹೊಂದಬೇಕು ಅಂತ ಹೇಳಿದ್ದರು. ಯೋವಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದರು. ಗೋಧಿಯ ಕಾಳು ಮಣ್ಣಿನಲ್ಲಿ ಬಿದ್ದು ಮಡಿಯದೆ ಹೋದರೆ ಅದು ಫಲವನ್ನು ನೀಡುವುದಿಲ್ಲ. ನಾನೇ ಜೀವ, ನಾನೇ ಪುನರುತ್ಥಾನ. ನನ್ನಲ್ಲಿ ವಿಶ್ವಾಸವಿಡುವನು ಎಂದಿಗೂ ಮೃತಪಡನು, ಮೃತಪಟ್ಟ ಪ್ರತಿಯೊಬ್ಬನು ಜೀವಿಸುವನು ಅಂತ ಹೇಳಿದ್ದರು. ಈ ರೀತಿಯಾಗಿ ಯೇಸು ಸ್ವಾಮಿ ತಮ್ಮ ಪುನರುತ್ಥಾನದ ವಾಕ್ಯಗಳನ್ನು ನೆರವೇರಿಸಲು ಪುನರುತ್ಥಾನ ಹೊಂದಿದರು. ಇದಕ್ಕೆ ಸಾಕ್ಷಿಗಳು ಅವರ ಶಿಷ್ಯರು ಮತ್ತು ಅಪೊಸ್ತಲರಾಗಿದ್ದಾರೆ. ಸಂತ ಪೇತ್ರರು ಪಂಚಶತಮ ದಿನದಂದು ಧೈರ್ಯವಾಗಿ ಎಲ್ಲ ಯೆಹೂದ್ಯರನ್ನು ಉದ್ದೇಶಿಸಿ ಹೇಳಿದರು, ಯೇಸುವಿನ ಮರಣಕ್ಕೆ ನೀವು ಕಾರಣರಾಗಿದ್ದೀರಿ, ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಅಂತ ಹೇಳಿದರು. ಮತ್ತು ಯೇಸು ಸ್ವಾಮಿಯ ಪುನರುತ್ಥಾನವನ್ನು ನಾವು ನೋಡಿದ್ದೇವೆ ಅಂತ ಸಾಕ್ಷಿ ನೀಡಿದರು. ಸಂತ ಯೋಹಾನರು ತಾವು ಬರೆದ ಮೊದಲನೆಯ ಪತ್ರದಲ್ಲಿ ನಾವು ಕಣ್ಣಾರೆ ಕಂಡಿದ್ದನ್ನು, ಕಿವಿಯಾರೆ ಕೇಳಿದ್ದನ್ನು, ಕೈಯಾರೆ ಸ್ಪರ್ಶಿಸಿದ್ದನ್ನು, ಈ ಸತ್ಯಾಂಶಗಳನ್ನು ನಾವು ನಿಮಗೆ ಹೇಳುತ್ತೇವೆ ಅಂತ ಯೇಸು ಸ್ವಾಮಿಯ ಪುನರುತ್ಥಾನಕ್ಕೆ ಸಾಕ್ಷ್ಯ ನೀಡಿದರು. ಸಂತ ಪೌಲರು ಸಹ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರದಲ್ಲಿ ಹೇಳುತ್ತಾರೆ, ಪುನರುತ್ಥಾನರಾದ ಯೇಸು ಸ್ವಾಮಿ ಎಲ್ಲ ಶಿಷ್ಯರಿಗೂ ಕಾಣಿಸಿಕೊಂಡರು, ಕೊನೆಯದಾಗಿ ಕಡೆಯವನಾಗಿರುವ ನನಗೂ ಅವರು ಕಾಣಿಸಿಕೊಂಡರು ಅಂತ ಹೇಳಿ ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ಸಾಕ್ಷ್ಯ ನೀಡುತ್ತಾರೆ. ಆದರೆ ನಾವು ಒಂದು ಪ್ರಶ್ನೆಯನ್ನು ಹಾಕಬಹುದು, ಈ ಶಿಷ್ಯರುಗಳು ಹೇಳುವ ಮಾತು ಸತ್ಯ ಅಂತ ನಾವು ಹೇಗೆ ನಂಬುವುದು? ಅವರು ಹೇಳುವ ಮಾತುಗಳು ನಿಜವಾಗಿಯೂ ಸತ್ಯವಾದದ್ದು. ಏಕೆಂದರೆ ಪ್ರೇಷಿತರೆಲ್ಲರನ್ನ ಚಿತ್ರಹಿಂಸೆಗೆ ಒಳಪಡಿಸಿದರು, ಅವರಿಗೆ ಕಿರುಕುಳವನ್ನು ನೀಡಿದರು, ಚಾಟಿಗಳಿಂದ ಹೊಡೆದರು, ಪ್ರಾಣಿಗಳಿಗೆ ಆಹಾರವಾಗಿ ನೀಡಿದರು ಮತ್ತು ಕೊನೆಯದಾಗಿ ಅವರನ್ನು ಶಿಲುಬೆಗೆ ಏರಿಸಿ ಮರಣಕ್ಕೆ ಒಳಪಡಿಸಿದರು. ಇದ್ದರೂ ಸಹ ಅವರು ಯೇಸು ಸ್ವಾಮಿಯ ಪುನರುತ್ಥಾನವನ್ನು ಮಾತ್ರ ನಂಬಲು ಕೈಬಿಡಲಿಲ್ಲ. ಕೊನೆಯ ಗಳಿಗೆಯಲ್ಲಾದರೂ ಅವರು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದು ಸುಳ್ಳು ಅಂತ ಹೇಳಿದ್ದರೆ ಅವರು ಮರಣದಿಂದ ತಪ್ಪಿಸಿ ಹೋಗಲು ಸಾಧ್ಯವಾಗಿತ್ತು. ಆದರೆ ಅದನ್ನು ಮಾತ್ರ ಅವರು ಮಾಡಲಿಲ್ಲ. ಅವರ ಮರಣ ಯೇಸು ಸ್ವಾಮಿಯ ಪುನರುತ್ಥಾನಕ್ಕೆ ದೃಢ ಸಾಕ್ಷಿಗಳಾಗಿದ್ದಾರೆ. ಯೇಸು ಸ್ವಾಮಿ ಯಾಕೆ ಪುನರುತ್ಥಾನ ಹೊಂದಬೇಕು? ಅವರು ತಮ್ಮ ಶಕ್ತಿಯನ್ನು ತೋರ್ಪಡಿಸಿಕೊಳ್ಳಬೇಕೇ? ಇತರರು ನನ್ನನ್ನು ಹೊಗಳಬೇಕು ಅಂತ ಯೇಸು ಸ್ವಾಮಿ ಪುನರುತ್ಥಾನರಾದರೆ, ಅಥವಾ
ನಾನು ದೇವರ ಪುತ್ರ ಅಂತ ತೋರಿಸಿಕೊಳ್ಳಬೇಕು ಅನ್ನುವ ಉದ್ದೇಶಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರೆ? ಇಲ್ಲ. ನಾವೆಲ್ಲರೂ ಪುನರುತ್ಥಾನ ಹೊಂದುವೆವು ಎಂಬ ನಂಬಿಕೆಯಿಂದ ಬಾಳಬೇಕು ಎನ್ನುವ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಪುನರುತ್ಥಾನಗೊಳ್ಳುತ್ತಾರೆ. ಆದುದರಿಂದ ನಮ್ಮ ಪುನರುತ್ಥಾನಕ್ಕೂ ಯೇಸು ಸ್ವಾಮಿಯ ಪುನರುತ್ಥಾನಕ್ಕೂ ಬಹಳ ಗಾಢವಾದ ಒಂದು ಸಂಬಂಧವಿದೆ. ಅಂದರೆ ನಮ್ಮ ಪುನರುತ್ಥಾನಕ್ಕೂ ಯೇಸು ಸ್ವಾಮಿಯ ಪುನರುತ್ಥಾನಕ್ಕೂ ಆಳವಾದ ಒಂದು ಸಂಬಂಧವಿದೆ. ಅದಕ್ಕಾಗಿಯೇ ನಾವು ಯೇಸು ಸ್ವಾಮಿಯ ಪುನರುತ್ಥಾನದ ಹಬ್ಬವನ್ನು ಕೊಂಡಾಡುತ್ತೇವೆ. ಮೊದಲನೆಯ ಶತಮಾನದಲ್ಲಿ ಪೋಪ್ ಜಗದ್ಗುರುಗಳಾಗಿದ್ದ ಕ್ಲೆಮೆಂಟ್ ಅವರು ಹೇಳುತ್ತಾರೆ, ಈ ದೇಹವು ನ್ಯಾಯ ತೀರ್ಪಿಗೆ ಒಳಗಾಗದು ಅಂತ ಯಾರು ಹೇಳಕೂಡದು. ಈ ದೇಹವು ಪುನರುತ್ಥಾನ ಹೊಂದುವುದಿಲ್ಲ ಅಂತ ಯಾರು ಹೇಳಕೂಡದು ಅಂತ ಹೇಳುತ್ತಾರೆ. ಎರಡನೆಯ ಶತಮಾನದಲ್ಲಿ ಅಂತ್ಯೋಕ್ಯ ನಗರದಲ್ಲಿ ಧರ್ಮಾಧ್ಯಕ್ಷರಾಗಿದ್ದ ಸಂತ ಇನ್ಯಾಸರು ಹೇಳುತ್ತಾರೆ, ಯೇಸು ಸ್ವಾಮಿ ನಿಜವಾಗಲೂ ಪುನರುತ್ಥಾನ ಹೊಂದಿದ್ದಾರೆ. ಆದುದರಿಂದ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟಿರುವ ನಾವೆಲ್ಲರೂ ಸಹ ಪುನರುತ್ಥಾನಗೊಳ್ಳುವೆವು ಅಂತ ಹೇಳುತ್ತಾರೆ. ಅದೇ ಎರಡನೆಯ ಶತಮಾನದಲ್ಲಿ ರೋಮ್ ನಗರದಲ್ಲಿ ಜೀವಿಸಿದ್ದ ಸಂತ ಜಸ್ಟಿನ್ ಅವರು ಹೇಳುತ್ತಾರೆ, ಯೇಸು ಸ್ವಾಮಿ ಮಾನವ ರೂಪವನ್ನು ತಾಳಿಕೊಂಡು ನಮ್ಮಲ್ಲಿಗೆ ಬಂದು ದೇವರನ್ನು ಅವರನ್ನು ಪ್ರಕಟಪಡಿಸಿದರು. ಅಂದರೆ ನಾವೆಲ್ಲರೂ ಪುನರುತ್ಥಾನಗೊಳ್ಳುವೆವು, ನಮ್ಮ ದೇಹ ಮರಳಿ ಜೀವವನ್ನು ಪಡೆಯುವುದು ಅಂತ ಹೇಳುತ್ತಾರೆ. ಆದುದರಿಂದ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರ 15ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ಒಂದು ವೇಳೆ ಯೇಸು ಸ್ವಾಮಿ ಪುನರುತ್ಥಾನಗೊಂಡಿಲ್ಲ ಅಂತ ಹೇಳಿದರೆ ನಾವು ಪ್ರಬೋಧಿಸುವ ಈ ಶುಭ ಸಂದೇಶವು ವ್ಯರ್ಥ, ನೀವು ನಂಬುವ ಈ ವಿಶ್ವಾಸವು ವ್ಯರ್ಥ ಅಂತ ಹೇಳುತ್ತಾರೆ. ಸಂತ ಅಗಸ್ತೀನರು ಹೇಳಿದ ಹಾಗೆ ನಾವೆಲ್ಲರೂ ನಿಜವಾಗಿಯೂ ಪುನರುತ್ಥಾನದ ಜನರಾಗಿದ್ದೇವೆ. ಹಲ್ಲೆಲೂಯಾ ಎಂಬುದು ನಮ್ಮೆಲ್ಲರ ಘೋಷಣೆಯಾಗಿರಬೇಕು. ಪುನರುತ್ಥಾನರಾದ ಯೇಸು ಸ್ವಾಮಿ ನಮ್ಮೆಲ್ಲರನ್ನ ಮುನ್ನಡೆಸಲಿ, ನಿತ್ಯ ಜೀವಕ್ಕೆ ನಮಗೆ ದಾರಿ ತೋರಿಸಲಿ. ಯೇಸು ಸ್ವಾಮಿಯ ಜೊತೆ ನಾವೆಲ್ಲರೂ ದೇವರನ್ನ ಆರಾಧಿಸಿ ಹೊಗಳುವ ಅವಕಾಶವನ್ನ ದಯಪಾಲಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೆನ್.